ನಾಗೇಂದ್ರ ಬಾಬು ಅವರು ತಮ್ಮ ಪ್ರಶ್ನೆ ಇದೆ ಅಂದ್ರಿ ಸರ್ಗೆ. ನೋಡಿ, ನಾವು ಇಷ್ಟೆಲ್ಲ ಕೂಡ ಆಗ್ಲಿಂದ ಸ್ವಲ್ಪ ಸಮಾಧಾನ ಎಲ್ಲ ವಕ್ತಾರರುಗಳು ದಯಮಾಡಿ ಸಮಾಧಾನವಾಗಿದ್ದರೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಕೇಳಬೇಕು ಅಂತಕ್ಕಂಥದ್ದು ಇದೆ. ಮೇಡಮ್, ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಒಬ್ಬರು ಹಿಂದುತ್ವ, ಮತ್ತೊಬ್ಬರು ಮುಸಲ್ಮಾನರು, ಮತ್ತೊಂದು NIA ಈ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ನಾವು ಶಾಂತಿ ಸಭೆಗಳನ್ನು ಮಾಡಿ ನಾವೆಲ್ಲರೂ ಭಾರತೀಯರೇ, ಭಾರತ ದೇಶದಲ್ಲಿದ್ದೀವಿ, ದೇಶದ ಬಗ್ಗೆ ಯಾಕೆ ಇವರಿಗೆ ಕಾಳಜಿಗಳಿಲ್ಲ, NIA ಯಾಕೆ ಕೊಟ್ಟರು ಅಂತ ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ದೀರ ತಾವು. ಅದಕ್ಕೂ ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ. ಈ ಕೆಲವು ಯಾವೊಂದು ಮಂಗಳೂರು ಭಾಗದಲ್ಲಿ ನಡೆದಿರ್ತಕ್ಕಂಥ ಕೇಸ್ಗಳಲ್ಲಿ ಅನೇಕ ಜನ ಸೌದಿಯಲ್ಲಿ, ದುಬೈಯಲ್ಲಿ ಈ ರೀತಿ ಕೆಲಸ ಕಾರ್ಯಗಳು ಮಾಡಿ ಬಂದಿರತಕ್ಕಂಥವ್ರು ಯಾಕೆ NIA ಕೊಡಬೇಕು ಅಂತಂದರೆ, ಅಕಸ್ಮಾತ್ ಏನಾದರೂ ಕೂಡ ಅವ್ರಿಗೆ ವಿದೇಶದಲ್ಲಿ ಏನಾದರೂ ನೆಂಟಿದೆಯಾ ಅಂತಕ್ಕಂಥದ್ದು ಇವಾಗ ನಮಗೆ ಬರಬೇಕಾದ್ರೆ. ಯಾಕೆ ಅಂತಂದರೆ ಭಾರತದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ, ಹೇಗಾದರೂ ಮಾಡಿ ಭಾರತದಲ್ಲಿ ಶಾಂತಿಯನ್ನು ಕದಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ನಮ್ಮ ಮುಸ್ಲಿಂ ಮಿತ್ರರು ಒಂದು ಮಾತು ಹೇಳ್ತಾ ಇದ್ರು, ಅಣ್ಣನ ಹೆಸರು ಸಾದಿಕ್ ಪಾಷಾಣ, ತಾವೊಂದು ಮಾತು ಹೇಳ್ತಾ ಇದ್ರಿ, ಶಾಂತಿ ಬಗ್ಗೆ ಮಾತಾಡ್ತಾ ಇದ್ರಿ, ಸ್ನೇಹದ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ. ಯಾಕೆ ನಿಮ್ಮ ನಾಯಕರುಗಳು ಕೂಡ ಅಲ್ಲಿ ಕೂತ್ಕೊಂಡು ಇಲ್ಲ ನಾವೆಲ್ಲ ಒಂದು ಸಭೆ ಮಾಡೋಣ, ನಾವೆಲ್ಲ ಒಂದಾಗೋಣ, ಒಂದು ನಿಮಿಷ ನಾಯಕರು ಪ್ರವೋಕ್ ಮಾಡ್ತಾ ಇಲ್ಲೇ ಇರ್ತಕ್ಕಂಥದ್ದು ನಮ್ಮ ನಾಯಕರು. ನಾನು ಹೇಳ್ತಾ ಇರ್ತಕ್ಕಂಥ ನೋಡಿ ಮೇಡಮ್, ಇಲ್ಲೇ ಬಂತ ಅನ್ಸೋದು, ದಯಮಾಡಿ ಇಲ್ಲೇ ಬಂತು. ಒಂದು ನಿಮಿಷ, ರಾಜ್ಯದ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆನೇ ಮಾತಾಡ್ತಾರೆ. ಬಿಜೆಪಿ ಬಗ್ಗೆ ಮಾತಾಡ್ತೀರಾ, ಬಗ್ಗೆ ಮಾತಾಡ್ತೀರಾ, ಕೋಮುವಾದ ಸಂಘಟನೆ ಎಷ್ಟಿದ್ದಾರೆ ಅವ್ರ ಪರವಾಗಿ JDS ನವರು ಈಗ ಮಾತಾಡ್ತಾರೆ. ಯಾಕೆ ಹೇಳಿ, ಸರಿಯಾಗಿ ಪಾಠ ಕಲಿಸಿದ್ದೀವಿ. ಮೇಡಮ್ ಒಂದು ನಿಮಿಷ ನೋಡಿ, ಯಾರು ಸಹಾಯ ಮಾಡಿದ್ರು ಅವರು ಸರಿಯಾದ ಪಾಠ ಕಲಿಸಿದ್ದಾರೆ ಅವರು. ಯಾಕೆ ಅಂತಂದ್ರೆ ಶ್ರೀಮಾನ್ ದೇವೇಗೌಡರು ಈ ದೇಶದಲ್ಲಿ ಮುಸಲ್ಮಾನರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಕೊನೆ ಸಹಾಯ ಮಾಡಿದ್ರು ನಾಗೇಂದ್ರ ಬಾಬು ಅವರೇ, ವಿಷಯಾಂತರ ಬೇಡ, ಅವ್ರು ಹೇಳ್ತಾ ಇರ್ತಕ್ಕಂಥ ದೇವೇಗೌಡರು ಮುಸ್ಲಿಮರಿಗೆ ಏನ್ ಮಾಡಿದ್ರು, JDS ಮುಸ್ಲಿಂ ಡೈವರ್ಟ್ ಮಾಡ್ತಾರೆ, ಸಹಾಯ ಮಾಡಿದವರು ಮೋಸ ಮಾಡ್ತಾರೆ. ನಾಳೆ ಬೆಳಿಗ್ಗೆ ನಿಮ್ಗೂ ಆಗೋದು, ಕಾಂಗ್ರೆಸ್ ಅವರೇ, ನಾಳೆ ಬೆಳಿಗ್ಗೆ ನಿಮ್ಗೂ ಆಗೋದು ನಿಮ್ಮಿಂದ ಅಂತ ಹೇಳಿ. ಈ ಧರ್ಮದವರಿಗೆ ದೇವೇಗೌಡರ ಬಗ್ಗೆ ಅಸಮಾಧಾನ ಇಲ್ಲ. ಅವ್ರ ಮಗ ಕೊಟ್ರೆ ಒಬ್ರು ಕಡೆ, 6 ಕೊಟ್ರೆ ಇನ್ನೊಬ್ರು ಕಡೆ ಅಂತ ಜಂಪ್ ಆಗ್ತಾರಲ್ಲ ಅಂತ ಅಸಮಾಧಾನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉತ್ತರ ಬೇಡ, ಕೇಳಿ, ಇಡ್ತೀನಿ, ನೀವು ವಿಷಯಾಂತರ ಮಾಡ್ಬೇಡಿ. 1 ಸೆಕೆಂಡ್, NIA ಬಗ್ಗೆ ಮಾತಾಡ್ತಾ ಇದೀವಿ. ಈ ಕೇಸನ್ನ NIA ಯಾಕೆ ಕೊಡಬೇಕು ಅಂತಂದ್ರೆ, ಈ ಒಂದು ಮಂಗಳೂರು ಭಾಗದಲ್ಲಿ ನಡೆದಿರ್ತಕ್ಕಂಥ ಅನೇಕ ಕೇಸ್ಗಳಲ್ಲಿ ಇರ್ತಕ್ಕಂಥವ್ರು ಸೌದಿ ಅರೇಬಿಯಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಕೆಲವು ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಹೋಗಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ಅವರಿಗೆಲ್ಲ ಇದ್ರೊಳಗೆ ತನಿಖೆ ಆಗ್ಬೇಕು. ಆ ತನಿಖೆ ಆಗ್ಬೇಕು. ಆಯ್ತು, ಒಂದು ನಿಮಿಷ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಕೇಳಿಸ್ಕೋಬೇಕು. ಈ ವಿಷಯ ಒಪ್ಪಲ್ಲ ನಾನು ಅವ್ರು ಹೇಳಿರೋದು. ಅಲ್ಲ, ಮುಸಲ್ಮಾನರ ಕೊಲೆ ಜಾಸ್ತಿ ಆಗಿದೆ ಅಂತ ನಾನು ಆವಾಗಲೇ ಹೆಸರು ಹೇಳಿದೆ. ಹರೀಶ್ ಪೂಜಾರಿ, ಪ್ರೇಮ್ ಕೋಟ್ಯಾನ್, ಹರೀಶ್ ಅಮೀನ್, ಶೆಟ್ಟಿ, ಹರ್ಷ, ಶರತ್ ಮಡಿವಾಲ್, ದೀಪಕ್ ರಾವ್, ಪ್ರವೀಣ್ ಪೂಜಾರಿ, ನೆಟ್ಟಾರ್, ಸುಹಾಸ್ ಶೆಟ್ಟಿ ಇದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಎರಡೂ ಸರ್ಕಾರಗಳಿಗೆ ಹೇಳ್ತೀನಿ. ಒಂದು, ವಿಳಂಬವಾಗಿದ್ದ ಕಾರಣದಿಂದ
NIA ಹೋಗಿರ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ ಒಂದು. ಆದರೆ 2 ತಿಂಗಳು ರಾಜ್ಯ ಸರ್ಕಾರಕ್ಕೆ ತನಿಖೆ ಮಾಡುವಷ್ಟು ಅವಕಾಶ ಯಾಕೆ ಇಷ್ಟು ಕಾಲ ತಗೊಳ್ತು ಅನ್ನೋದು ಒಂದು ರಾಜ್ಯ ಸರ್ಕಾರ ಪೊಲಿಟಿಕಲಿ ಅವ್ರನ್ನ ಅಲ್ಲ, ಫೇಸ್ ಮಾಡಕ್ಕೆ NIA ಮತ್ತೊಂದು ಸೆಂಟ್ರಲ್ ಏಜೆನ್ಸಿಗೆ ಹೋಗ್ತಾ ಇದ್ದಾರಾ ಬಿಜೆಪಿ ಅವರು ಯಾರು ರಮೇಶ್ ಅವರ ಕೇಳ್ರಿ ನಾನು ಮುಗಿಸ್ತೀನಿ ಒಂದ್ ಸೆಕೆಂಡ್ ನಾನು ಮುಗಿಸ್ತೀನಿ ನಮ್ಗೆ ಕೇಳಿದ್ರೆ ನೀವು- ಒಂದ್ ಸೆಕೆಂಡ್ ಫೇಸ್ ಮಾಡಕ್ಕಾಗಲ್ಲ ಸ್ಟೇಟ್ ಅವ್ರನ್ನ ಹೌದು, BJP ಕೇಳ್ತೀನಿ. ಆಯ್ತು. ಸರಿ, ಆಯ್ತು. ನಾನು ಮುಗಿಸಿ ಆಗಲ್ಲ ಅಂತ ಅಲ್ಲ, ನನ್ನ ವಿಚಾರ full complete ಮಾಡಿ. ಹೋಗ್ತಾ ಇದಾರಂತ ನನ್ನ ಪ್ರಶ್ನೆ. Yes. ಅದಕ್ಕೆ ಅವ್ರು ಉತ್ತರ Correct. ಕೊಡ್ತಾ ಇದ್ದೀರಿ.